ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಪರ್ಸೆಪ್ಷನ್ ವರ್ಸಸ್ ನೆಟ್ವರ್ಕ್ ಅಂತ ಆಗಿದೆ ಅಂತ ಅನ್ಸುತ್ತೆ ನನಗೆ. ಡಿ.ಕೆ. ಶಿವಕುಮಾರ್ ಅವರ ಬಂಡೆಗಳ ಭದ್ರಕೋಟೆ ಪ್ರಥಮವಾದಂತಹ ಒಂದು ಚಕ್ರವ್ಯೂಹವನ್ನು ಓಪನ್ ಮಾಡುವಂತಹ ಒಂದು ಮೊದಲ ಹೆಜ್ಜೆ. ಡಿ.ಕೆ. ಸುರೇಶ್ ಅವರ ಪ್ರಚಾರ ಯಾವ ರೀತಿ ಸಾಗ್ತಾ ಇದೆ, ಡಾಕ್ಟರ್ ಮಂಜುನಾಥ್ ಅವರ ಪ್ರಚಾರ ಯಾವ ರೀತಿ ಸಾಗ್ತಾ ಇದೆ. ಈ ಇಬ್ಬರೂ ಕೂಡ ತಮ್ಮದೇ ಆದಂತಹ ಒಂದು ನೆಟ್ವರ್ಕ್ ಅನ್ನ ಈ ಕ್ಷೇತ್ರದಲ್ಲಿ ಹೊಂದಿದ್ದಾರೆ. ಈ ಬಾರಿಯ ಚುನಾವಣೆ ಅತ್ಯಂತ ಮಹತ್ವ ಪಡೆದಿದೆ ಅಂತಾನೆ ಹೇಳ್ಬೋದು. ಡಿ.ಕೆ. ಸುರೇಶ್ ಅಂತವರು ಒಬ್ಬ ಈಗೋಯಿಸ್ಟಿಕ್, ಒಬ್ಬರು ವೈದ್ಯರು, ಸಜ್ಜನರು, ಈ ರೀತಿ ಇಮೇಜ್ ಒಂದ್ ಕಡೆ. ಈ ರೀತಿಯಾದಂತಹ ಒಂದು ಪಾಲಿಟಿಕ್ಸ್ ಅಂದ್ರೆ ಪ್ರಜಾತಂತ್ರದಲ್ಲಿ ರಣತಂತ್ರ ರೂಪಿಸಲಿಕ್ಕೆ ಕೂಡ ಸಾಧ್ಯ ಇದೆ. ಸೊ ಎರಡೂ ಕುಟುಂಬಗಳು ಈ ಲೋಕಸಭಾ ಕ್ಷೇತ್ರವನ್ನ ಹೇಗೆ ತಮ್ಮ ಸುಪರ್ದಿಗೆ ಇಟ್ಕೊಳ್ಬೇಕು ಅಂತ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದೆ. ಡಿ.ಕೆ. ಶಿವಕುಮಾರ್ ಮತ್ತೆ ದೇವೇಗೌಡರ ಕುಟುಂಬದ ಅಖಾಡಗೆ ಅದು ಪರಿವರ್ತಿತವಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಒಂದು ವೇಳೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಡಿ.ಕೆ. ಸುರೇಶ್ ಸೋತ್ರೆ ಕಳ್ಕೊಳ್ಳುವಂತಹದ್ದು ಏನೇನಿದೆ ಅಂತ ಕಳ್ಕೊಳ್ಳೋದು ರಾಜಕೀಯವಾಗಿ ಬಹಳ ಇರುತ್ತೆ. ಸ್ನೇಹಿತರೆ ನಮಸ್ಕಾರ, ನಾನು KVN ಸ್ವಾಮಿ. ಇವತ್ತಿನ ಕವರೇಜ್ ಕ್ಷೇತ್ರ ವಿಶೇಷ ಸರಣಿಯಲ್ಲಿ ನಾವು ಒಂದು ಬಹಳ ಮುಖ್ಯವಾದ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತಾಡೋರಿದ್ದೇವೆ. ಈ ಲೋಕಸಭಾ ಕ್ಷೇತ್ರ ಇವತ್ತು ಇಡೀ ರಾಜ್ಯದ ಗಮನವಷ್ಟೇ ಅಲ್ಲ, ಇಡೀ ದೇಶದ ಗಮನವನ್ನು ಸೆಳೆದಿದೆ. ನಾವು ಮಾತಾಡ್ತಾ ಇರುವಂತಹ ಲೋಕಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಈ ಕ್ಷೇತ್ರದ ಬಗ್ಗೆ ತಮ್ಮ ವಿಶ್ಲೇಷಣೆಯನ್ನು ನೀಡೋದಕ್ಕೆ ತಜ್ಞ ವಿಶ್ಲೇಷಕರಾಗಿ ರಾಜೇಂದ್ರ ಅವರು ಹೊಸದಿಗಂತ ದಿನಪತ್ರಿಕೆಯ ಜಂಟಿ ಸಂಪಾದಕರು ನಮ್ಮ ಜೊತೆ ಇದ್ದಾರೆ. ಜೊತೆಗೆ ಅರವಿಂದ್ ಬಿರಾದಾರ್ ಹೊಸದಿಗಂತ ಪತ್ರಿಕೆಯ ಮುಖ್ಯ ವರದಿಗಾರರು, ಅವರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಇಬ್ಬರು ವಿಶ್ಲೇಷಕರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಬೆಂಗಳೂರು ಗ್ರಾಮಾಂತರ ಎರಡು ಕಾರಣಕ್ಕೆ ಇವತ್ತು ಭಾಳಷ್ಟು ಸುದ್ದಿಯಲ್ಲಿದೆ. ಒಂದು, ಡಿ.ಕೆ. ಶಿವಕುಮಾರ್ ಅವರ ತವರು ಕ್ಷೇತ್ರ ಅನ್ನುವಂಥ ಒಂದು ಕಾರಣಕ್ಕೆ, ಮತ್ತು ಎರಡನೇದು ಅತ್ಯಂತ ಅನಿರೀಕ್ಷಿತ ರೀತಿಯಲ್ಲಿ ಒಂದು ಕಾರಣ ಉದ್ಭವಿಸಿದೆ. ಏನಂತಂದರೆ ಡಾಕ್ಟರ್ CN ಮಂಜುನಾಥ್ ಅವರು ಇಲ್ಲಿ BJPಯಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾಗಿದ್ದಂಥವರು, ತಮ್ಮ ಜೀವಿತಾವಧಿಯುದ್ದಕ್ಕೂ ಜನಸೇವೆಯಲ್ಲಿ ತೊಡಗಿದ್ದಂಥವರು ಇದ್ದಕ್ಕಿದ್ದ ಹಾಗೆ ರಾಜಕೀಯ ಕ್ಷೇತ್ರಕ್ಕೆ ಬಂದು ಈಗ ರಾಜಕೀಯದಲ್ಲಿ ತಮ್ಮ ಸೇವೆ ಮಾಡಬೇಕು ಅಂತ ನಿರ್ಧರಿಸಿ ಇಲ್ಲಿ ಕೂಡ ಅದೃಷ್ಟ ಪರೀಕ್ಷೆಗೆ ನಿಂತಿದ್ದಾರೆ. ಈ ಕಾರಣಕ್ಕಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಎಲ್ಲರ ಗಮನ ಸೆಳೆದಿದೆ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರಂತಹ ಪ್ರಬಲ ನಾಯಕರು, ಜೊತೆಗೆ ಡಿ.ಕೆ. ಸುರೇಶ್ ಅವರಂತಹ ಪ್ರಬಲ ಅಭ್ಯರ್ಥಿ, ಎಲ್ಲ ಕ್ಷೇತ್ರಗಳಲ್ಲಿ ಅಂದರೆ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಟ್ರಾಂಗ್ ಆದಂತಹ ನೆಟ್ವರ್ಕ್ ಹೊಂದಿರುವಂತಹ ಒಬ್ಬ ಅಭ್ಯರ್ಥಿ. ಮತ್ತೊಂದು ಕಡೆ ತಮ್ಮ ಇಮೇಜನ್ನೇ ಬಂಡವಾಳ ಮಾಡಿಕೊಂಡು ಸ್ಪರ್ಧೆಗೆ ನಿಂತಿರುವಂತಹ ಡಾಕ್ಟರ್ ಮಂಜುನಾಥ್. ನಾನು ರಾಜೇಂದ್ರ ಅವರಲ್ಲಿ ಮೊದಲಿಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಬಾರಿಯ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ, ರಾಜೇಂದ್ರ ಅವರೇ, ಇದು ಒಂದು ರೀತಿ ಪರ್ಸೆಪ್ಷನ್ ವರ್ಸಸ್ ನೆಟ್ವರ್ಕ್ ಅಂತ ಆಗಿದೆ ಅಂತ ಅನಿಸುತ್ತೆ ನನಗೆ. ನಿಮಗೇನು ಅನಿಸುತ್ತೆ? ಇಲ್ಲ, ಪರ್ಸೆಪ್ಷನ್ ವರ್ಸಸ್ ನೆಟ್ವರ್ಕ್ ಅನ್ನೋದಕ್ಕಿಂತ ಮೋರ್ ದ್ಯಾನ್ ದಟ್ ಇಟ್ ಈಸ್ ವೆರಿ ಸ್ಟ್ರಾಟಜಿಕ್ ಅಂತ ಕೂಡ ನಾವು ಹೇಳಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ರಾಜಕೀಯದಲ್ಲಿ ಈ ರೀತಿಯಾದಂತಹ ಒಂದು ರಣತಂತ್ರ ಮತ್ತೆ ಈ ರೀತಿಯಾದಂತಹ ಒಂದು ಚಕ್ರವ್ಯೂಹ ನಿರ್ಮಾಣ ಮಾಡ್ತಕ್ಕಂಥ ಒಂದು ಇದಿದೆಯಲ್ಲ, ಪ್ರಾಯಶಃ ಅದು ನಾವು ಕನಕಪುರ ಅಂತ ಕ್ಷೇತ್ರದಲ್ಲಿ, ಅಂದ್ರೆ ಬೆಂಗಳೂರು ಗ್ರಾಮಾಂತರ ಕನಕಪುರ ಅಂತ ಲೋಕಸಭಾ ಕ್ಷೇತ್ರದಲ್ಲಿ, ಹಾಗೆ ಹಾಸನ ಅಂತ ಲೋಕಸಭಾ ಕ್ಷೇತ್ರದಲ್ಲಿ, ಮಂಡ್ಯ, ಕೋಲಾರ ಅಂತ ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ನೋಡಬಹುದು. ಯಾಕೆಂತ ಹೇಳಿದ್ರೆ ಬಹಳಷ್ಟು ನಿರೀಕ್ಷೆ ಇದ್ದಿದ್ದು ಏನು ಅಂತ ಹೇಳಿದ್ರೆ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಬಂದರೂ ಕೂಡ JDS ಕಡೆ ಇರ್ತಕ್ಕಂಥ ಒಬ್ಬ ಪ್ರಬಲವಾದಂತಹ ಒಬ್ಬ ಅಭ್ಯರ್ಥಿ ಆ ಒಂದು ಕಣಕ್ಕೆ ಇಳಿತಾರೆ ಅಂತಕ್ಕಂಥ ಒಂದು ನಿರೀಕ್ಷೆ ಇತ್ತು. ಎಲ್ಲರ ನಿರೀಕ್ಷೆಯನ್ನು ಮೀರಿ, ಎಲ್ಲರ ನಿರೀಕ್ಷೆಯನ್ನು ತಲೆಕೆಳಗು ಮಾಡಿ ಬಿಜೆಪಿ ವರಿಷ್ಠರು ಕೊನೆ ಕ್ಷಣದಲ್ಲಿ ತಗೊಂಡಂತ ತೀರ್ಮಾನ ಇದೆಯಲ್ಲ, ಅದು ಒಂದು ಯೂಟರ್ನ್ ಅಂತ ನಾವು ಹೇಳಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಬಿಜೆಪಿಯ ಅಂದ್ರೆ ಜನತಾದಳದ ಭದ್ರಕೋಟೆಯಲ್ಲಿ ಜನತಾದಳದ ಬಿಜೆಪಿ ಮೈತ್ರಿಯ ಒಂದು ಅಡ್ವಾಂಟೇಜ್ ತಗೊಂಡು ಬಿಜೆಪಿ ಅಭ್ಯರ್ಥಿಯಾಗಿ ದೇವೇಗೌಡರ ಒಂದು ಫ್ಯಾಮಿಲಿ ಒಬ್ಬ ಬಹಳ ಪರಮ ಅವರಿಗೆ ಸಂಬಂಧಿಕರಾಗಿರ್ತಕ್ಕಂಥ ಮಂಜುನಾಥ್ ಕೇವಲ ಒಂದು ಒಕ್ಕಲಿಗರ ಸಮುದಾಯದ ನಾಯಕರು ಮಾತ್ರ ಅಲ್ಲ, ಅವರು
ಅವರ ಒಂದು ವೈದ್ಯ ಕ್ಷೇತ್ರದಲ್ಲಿ ಬಹಳ ಹೆಸರು ಮಾಡಿರ್ತಕ್ಕಂಥ ಒಂದು ವ್ಯಕ್ತಿಯನ್ನು ಬಿಜೆಪಿ ಬಹಳ ಬಹಳ ಅಪ್ರೋಪ್ರಿಯೇಟ್ ಆಗಿ ಅಲ್ಲಿ ಒಂದು ಕಣಕ್ಕೆ ಇಳಿಸಿರ್ತಕ್ಕಂಥದ್ದೇ ಒಂದು ವಿಶಿಷ್ಟವಾದಂತ ಒಂದು ಪ್ರಯೋಗ ಅಂತ ನಾವು ವಿಶ್ಲೇಷಣೆ ಮಾಡಬೇಕಾಗತ್ತೆ. ಅದು ಕೇವಲ ಒಂದು ಪ್ರಯೋಗ ಮಾತ್ರ ಅಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ಒಂದು ಮೈತ್ರಿ, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಕ್ಯಾಂಡಿಡೇಟ್ ಅನ್ನೋದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ಸಿನ ಭದ್ರಕೋಟೆ ಅಥವಾ ಡಿ ಕೆ ಶಿವಕುಮಾರ್ ಅವರ ಬಂಡೆಗಳ ಭದ್ರಕೋಟೆ ಅಂತ ಏನು ಹೇಳ್ತಾ ಇದ್ದಾರೆ, ಇದು ಆ ಒಂದು ಭದ್ರಕೋಟೆಯನ್ನು ಹೊಡೆಯಲಿಕ್ಕೆ ಪ್ರಪ್ರಥಮವಾದಂತಹ ಒಂದು ಚಕ್ರವ್ಯೂಹವನ್ನು, ಬಾಗಿಲನ್ನು ಓಪನ್ ಮಾಡುವಂತಹ ಒಂದು ಮೊದಲ ಹೆಜ್ಜೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸ್ವಾಮಿ ಅವರು. ನಾನು ರಾಜೇಂದ್ರ, ನಾನು ಯಾಕೆ ಪರ್ಸೆಪ್ಷನ್ ವರ್ಸಸ್ ನೆಟ್ವರ್ಕ್ ಅಂತ ಹೇಳಿದೆ ಅಂತಂದರೆ, ಬಿ ಜೆ ಪಿಯವರು ಬಹಳ ಜೋರಾಗಿ ಗ್ರೌಂಡ್ ಲೆವೆಲ್ನಲ್ಲಿ ಪ್ರಚಾರ ಮಾಡ್ತಿರುವಂಥದ್ದು ಡಿ ಕೆ ಸುರೇಶ್ ಅಂಥವರು ಒಬ್ಬ ಈಗೋಯಿಸ್ಟಿಕ್ಕು, ಒಂದು ರೀತಿ ಒಂದು ಪಟಾಲಮ್ಮನ್ನು ಕಟ್ಕೋತಾರೆ, ಸುತ್ತ ಒಂದು ರೀತಿ ದೊಡ್ಡ ಪಟಾಲಂ ಯಾವಾಗಲೂ ಓಡಾಡ್ತಿರ್ತದೆ ಅನ್ನುವಂಥ ಒಂದು ಇಮೇಜು. ಜೊತೆಗೆ ಈ ಕಡೆ ಒಬ್ಬರು ವೈದ್ಯರು, ಸಜ್ಜನರು, ಭಾಳ ಸೌಮ್ಯ ಸ್ವಭಾವದವರು, ಈ ರೀತಿ ಇಮೇಜ್ ಒಂದು ಕಡೆ. ನಿಮಗೆ ಯಾರು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಬಿ ಜೆ ಪಿ ಗ್ರೌಂಡ್ ಲೆವೆಲಲ್ಲಿ ಪ್ರಚಾರ ಮಾಡ್ತಾ ಇದೆ. ಆ ಕಾರಣಕ್ಕೆ ನಾನು ಇಮೇಜ್ ಅನ್ನುವಂಥ ದೃಷ್ಟಿಯಲ್ಲಿ ಇಟ್ಕೊಂಡು ಆ ಪರ್ಸೆಪ್ಷನ್ ವರ್ಸಸ್ ನೆಟ್ವರ್ಕ್ ಅಂತ ಹೇಳಿದೆ. ನೆಟ್ವರ್ಕ್ ಅಂದರೆ ನಾನಿಲ್ಲಿ ಯಾವ ಅರ್ಥದಲ್ಲಿ ಹೇಳಿದೆ ಅಂದರೆ, ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ಮತಗಟ್ಟೆಯಲ್ಲೂ ಮತದಾರರನ್ನ ಕರ್ಕೊಂಡ್ಬಂದು ಓಟ್ ಹಾಕಿಸುವಂಥ ಶಕ್ತಿ ಇರುವಂಥದ್ದು ಡಿ ಕೆ ಸುರೇಶ್ ಅವರಿಗೆ. ಹೌದು, ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಅವರ ಇಮೇಜೇ ಒಂದು ದೊಡ್ಡ ಬಂಡವಾಳ. ಹಾಗಾಗಿ ಆ ದೃಷ್ಟಿಯಲ್ಲಿ ನಾನು ಆ ಪ್ರಶ್ನೆ ಕೇಳಿದೆ. ಎಸ್, ಇಟ್ ಇಸ್ ಕರೆಕ್ಟ್ ಆಲ್ಸೋ. ದರ್ ಇಸ್ ನಥಿಂಗ್ ರಾಂಗ್ ಇನ್ ದಟ್. ಪರ್ಸೆಪ್ಷನ್ ವರ್ಸಸ್ ಇದು ಅಂತ ಹೇಳಿದಾಗ ಈ ರೀತಿಯಾದಂತಹ ಒಂದು ಪಾಲಿಟಿಕ್ಸ್ ಅಂದ್ರೆ ಪ್ರಜಾತಂತ್ರದಲ್ಲಿ ಇಂತಹ ಒಂದು ರಣತಂತ್ರ ರೂಪಿಸಲಿಕ್ಕೆ ಕೂಡ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಈ ಸಾರಿ ಬಿಜೆಪಿ ವರಿಷ್ಠರು ತೋರಿಸ್ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಖಂಡಿತ. ಅರವಿಂದ್, ನೀವು ಈಗಾಗಲೇ ಸಾಕಷ್ಟು ಕ್ಷೇತ್ರದಲ್ಲಿ ಓಡಾಡಿದ್ದೀರಿ. ಡಿ ಕೆ ಶಿವಕುಮಾರ್ ಅವರ ಕಾರ್ಯವೈಖರಿ ಚುನಾವಣೆಗಳಲ್ಲಿ ಹೇಗಿರುತ್ತೆ ಅನ್ನುವಂಥದ್ದು ಬಹಳ ವರ್ಷಗಳಿಂದ ರಾಜ್ಯದ ಜನ ನೋಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜನಕ್ಕೆ ಡಿ ಕೆ ಶಿವಕುಮಾರ್ ಅವರ ಕಾರ್ಯವೈಖರಿ ಗೊತ್ತು. ಅದೇ ರೀತಿಯನ್ನೇ ಡಿ ಕೆ ಸುರೇಶ್ ಅವರು ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಗ್ರೌಂಡ್ ಲೆವೆಲ್ನಲ್ಲಿ ಅಂದರೆ ಆಯಾಯ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಡಿ ಕೆ ಸುರೇಶ್ ಅವರ ಪ್ರಚಾರ ಯಾವ ರೀತಿ ಸಾಗ್ತಾ ಇದೆ, ಡಾಕ್ಟರ್ ಮಂಜುನಾಥ್ ಅವರ ಪ್ರಚಾರ ಯಾವ ರೀತಿ ಸಾಗ್ತಾ ಇದೆ? ಸರ್, ಇಲ್ಲಿ ಪ್ರಮುಖವಾಗಿ ರಾಜೇಂದ್ರ ಸರ್ ಹೇಳಿದಂತೆ ಇಬ್ಬರು ವ್ಯಕ್ತಿಗಳೇನ್ ನಿಂತಿದ್ದಾರೆ. ಒಬ್ರು ಇಬ್ರು ಕೂಡ ಅಂದ್ರೆ ಒಬ್ರು ರಾಜಕೀಯದಲ್ಲಿ ತಮ್ಮದೇ ಆದಂತಹ ಒಂದು ನೆಟ್ವರ್ಕ್ ಅನ್ನ ಬೆಳೆಸ್ಕೊಂಡಿರೋರು, ರಾಜಕೀಯದಲ್ಲಿ ಮುಂದೆ ಬಂದಿರೋರು, ಮೇಲಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ತಮ್ಮ. ಇನ್ನೊಬ್ರು ವೈದ್ಯರಾಗಿ ಹೆಸರು ಮಾಡಿದಂತವ್ರು. ಈ ಇಬ್ಬರೂ ಕೂಡ ತಮ್ಮದೇ ಆದಂತಹ ಒಂದು ನೆಟ್ವರ್ಕ್ ಅನ್ನ ಈ ಕ್ಷೇತ್ರದಲ್ಲಿ ಹೊಂದಿದ್ದಾರೆ. ಈ ಕಳೆದ 3 ಅವಧಿಗೆ ಅಂದ್ರೆ 2009 ನಂತರ ಏನು ಬೈ ಎಲೆಕ್ಷನ್ ಆಯ್ತು, ಬೆಂಗಳೂರು ಗ್ರಾಮಾಂತರ ಬೈ ಎಲೆಕ್ಷನ್ ಆಯ್ತು, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಡಿ ಕೆ ಸುರೇಶ್ ಅವರು ಆ ಕ್ಷೇತ್ರವನ್ನ ಪ್ರತಿನಿಧಿಸಿಕೊಂಡು ಬರ್ತಿದ್ದಾರೆ. ಅದಕ್ಕಿಂತ ಮುಂಚೆ ಕುಮಾರಸ್ವಾಮಿ ಅವರು ಇದ್ರು. ಸೊ ಡಿ ಕೆ ಸುರೇಶ್ ಅವರು ಇಲ್ಲಿ ಇರುವಂತಹ ಈ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ನೆಟ್ವರ್ಕ್ ಗಳನ್ನ ಹೊಂದಿದ್ದಾರೆ. ಆಮೇಲೆ ಮೇಲಾಗಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿರೋದ್ರಿಂದ, ಕಾಂಗ್ರೆಸ್ MLA ಇರೋದ್ರಿಂದ ಅವರಿಗೆ ಗೆಲುವು ಸುಲಭವಾಗಿದೆ ಅನ್ನೋದನ್ನ ತಿಳ್ಕೋಬಹುದು. ಆದ್ರೆ ವೈದ್ಯರಾಗಿ ಹೆಸರು ಮಾಡಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಏನಿದ್ದಾರೆ, ಅವರು ತಮ್ಮ ವ್ಯಕ್ತಿತ್ವದ ಜೊತೆಗೆ ಜೆಡಿಎಸ್ ಅಂದ್ರೆ ಈ ಕುಮಾರಸ್ವಾಮಿ ಸಹೋದರ ಅವರು ಏನು ಸಂಬಂಧಿಕರಿದ್ದಾರೆ, ರಾಜಕೀಯದಲ್ಲಿ ಪರಿಣಿತಿ ಹೊಂದಿರುವಂತಹ ಸಂಬಂಧಿಕರು ಕೂಡ ಆ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಈ ಕ್ಷೇತ್ರ ಏನಿದೆ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಏನಿದೆ, ಈಗ ದೇಶದಲ್ಲೇ ಮಹತ್ವವನ್ನ ಪಡೆದುವಂತಹ ಕ್ಷೇತ್ರವಾಗಿಬಿಟ್ಟಿದೆ. ಜೊತೆಗೆ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಅಂದ್ರೆ ಆ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಗೆ ಇಬ್ರು ಕೂಡ ಜೋಡೆತ್ತೆಂದೇ ಪರಿಗಣಿಸಲ್ಪಟ್ಟಿದ್ದಾರೆ. ಹೀಗಾಗಿ ಗೆಲುವು ಯಾವ ರೀತಿಯಾಗಿ ನಾವು ಮಾಡಿಕೊಳ್ಳಬಹುದು ಅನ್ನೋದನ್ನ ಈ ಹಿಂದೆ ನಡೆದಂತ 2023 ವಿಧಾನಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಪಕ್ಷವನ್ನ ಯಾವ ರೀತಿಯಾಗಿ ಸಂಘಟನೆ ಮಾಡಿದ್ರು ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಹೀಗಾಗಿ ದಕ್ಷಿಣ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಮಾಜವನ್ನು ಹೊರತುಪಡಿಸಿ ಉಳಿದ ಸಮಾಜದಲ್ಲೂ ಕೂಡ ಏನು ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬಂದಿದ್ರು, ಅವರು ಸಂಘಟನಾತ್ಮಕವಾಗಿ ಯಾವ ರೀತಿ ಕೆಲಸ ಮಾಡ್ತೀನಿ ನಾನು ಅನ್ನೋದನ್ನ ತೋರಿಸಿಕೊಟ್ಟಿರೋ ಹಿನ್ನೆಲೆಯಲ್ಲಿ ಇಬ್ರು ಕೂಡ ಅಂದ್ರೆ ನೇರವಾಗಿ ಡಾಕ್ಟರ್ ಮಂಜುನಾಥ್ ಪರವಾಗಿ ಕುಮಾರಸ್ವಾಮಿ ಅವರೇ ಇಲ್ಲಿ ಅಭ್ಯರ್ಥಿ ಅನ್ನೋ ತರ ಬಿಂಬಿಸ್ತಿರೋದ್ರಿಂದ
ಒಂದು ಕಡೆ ವ್ಯಕ್ತಿತ್ವ ಹಾಗೂ ಕುಮಾರಸ್ವಾಮಿ ಅವರ ಚಾಕಚಕ್ಯತೆ ಏನು ರಾಜಕೀಯ ಚಾಕಚಕ್ಯತೆ ಇಲ್ಲಿ ಕೆಲಸ ಮಾಡಿದ್ರೆ ಡಿ ಕೆ ಸುರೇಶ್ ಅವರಿಗೆ ಒಂದು ಗೆಲುವಿನ ಕಷ್ಟ ಆಗ್ಬಹುದು. ಆದ್ರೆ ಡಿ ಕೆ ಸುರೇಶ್ ಅವರು ಮೊದಲಿನಿಂದಲೂ ಕೂಡ ಕ್ಷೇತ್ರದ ಜನತೆಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರೋದ್ರಿಂದ ಈ ಬಾರಿಯ ಚುನಾವಣೆ ಅತ್ಯಂತ ಮಹತ್ವ ಪಡೆದಿದೆ ಅಂತಾನೆ ಹೇಳ್ಬೋದು ಸ್ವಾಮಿ ಸರ್. ರಾಜೇಂದ್ರ ಅವರೇ, ಇಲ್ಲಿ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ, ಕ್ಷೇತ್ರ ಪುನರ್ವಿಂಗಡಣೆಯ ಹಿಂದಿನ ಕನಕಪುರ ಲೋಕಸಭಾ ಕ್ಷೇತ್ರ, ಈ ಈ ಇತಿಹಾಸವನ್ನು ನೋಡೋದಾದರೆ ಚಂದ್ರಶೇಖರ ಮೂರ್ತಿಯವರ ನಿರಂತರ ಗೆಲುವಿನ ನಂತರದ ಅವಧಿಯಲ್ಲಿ ಈ ಕ್ಷೇತ್ರ ಎರಡು ಕುಟುಂಬಗಳ ನಡುವಿನ ಒಂದು ಚುನಾವಣಾ ರಣರಂಗವಾಗಿ ಮಾರ್ಪಟ್ಟಿದೆ. ಅಂದರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು, ಮತ್ತೊಂದು ಕಡೆ ಎಚ್ ಡಿ ದೇವೇಗೌಡ ಅವರು. ಹಲವಾರು ಚುನಾವಣೆಗಳಲ್ಲಿ ಎರಡೂ ಕುಟುಂಬದ ನಡುವಿನೇ ಇಲ್ಲಿ ಬಹುತೇಕ ಸ್ಪರ್ಧೆ ಏರ್ಪಟ್ಟಿರುವಂಥದ್ದು. ಹಾಗಾಗಿ ಈ ಬಾರಿ ಕೂಡ ಅದೇ ಮುಂದುವರೆದಿದೆ. ಸೊ ಎರಡೂ ಕುಟುಂಬಗಳು ಈ ಲೋಕಸಭಾ ಕ್ಷೇತ್ರವನ್ನು ಹೇಗೆ ತಮ್ಮ ಸುಪರ್ದಿಗೆ ಇಟ್ಕೊಳ್ಬೇಕು ಅಂತ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದೆ ಅನ್ಸುತ್ತೆ ನಿಮಗೆ? ಒಂದು ಕನಕಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಕೂಡ ಬಹಳ ಚರ್ಚೆಗೆ ಒಳಪಡುವಂತಹ ವಿಚಾರನೆ. ಪ್ರಾಯಶಃ ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಹೊಂದಿರತಕ್ಕಂಥ ಕ್ಷೇತ್ರ ಅಂತ ಕೂಡ ಕನಕಪುರ ಲೋಕಸಭಾ ಕ್ಷೇತ್ರನ ನಾವು ಲೊಕೇಟ್ ಮಾಡಬಹುದು. ಹಿಂದೆ ಕ್ಷೇತ್ರ ಪುನರ್ವಿಂಗಡಣೆ ಆಗ್ಲಿಕ್ಕೆ ಮುಂಚೆ ಆ ಒಂದು ಕ್ಷೇತ್ರ ಎಲ್ಲಿವರೆಗೂ ವಿಸ್ತರಣೆ ಆಗಿತ್ತು ಅಂತ ಹೇಳಿದ್ರೆ, ನಾವು ಬೆಂಗಳೂರಿನ ಒಂದು ಉತ್ತರ ದಿಕ್ಕಿನ, ಪಶ್ಚಿಮ ದಿಕ್ಕಿನ ಒಂದು ಯಶವಂತಪುರದಿಂದ ಹಿಡಿದು ಬೆಂಗಳೂರಿನ ಒಂದು ಇದು ಪೂರ್ವ ದಿಕ್ಕು ಮತ್ತೆ ಇದನ್ನು ನೋಡಿದಾಗ, ದಕ್ಷಿಣ ದಿಕ್ಕಿಗೆ ನೋಡಿದಾಗ ಉತ್ತರಹಳ್ಳಿ ಮತ್ತೆ ಇದ್ರವರೆಗೂ ವ್ಯಾಪ್ತಿ ಅದು ವಿಸ್ತರಿಸಿತ್ತು. ಹೀಗಾಗಿ ಕ್ಷೇತ್ರ ಪುನರ್ವಿಂಗಡಣೆಯಾದ ನಂತರ ಕೆಲವು ಬದಲಾವಣೆಗಳಾಗಿದೆ. ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವಾಗಿ ಅದು ಮಾರ್ಪಟ್ಟಿದ್ದು ನಿಜ. ಚಂದ್ರಶೇಖರ ಮೂರ್ತಿ ಅವರ ಒಂದು ಅಕಾಲಿಕ ನಿಧನ ಪ್ರಾಯಶಃ ದೇವೇಗೌಡರಿಗೆ ಅದು ವರವಾಗಿ ಬರುತ್ತೆ. ದೇವೇಗೌಡರು ಆ ಪರಿಸ್ಥಿತಿನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅವರು ಸೋತಿರ್ತಾರೆ. ಯಾವಾಗ ಚಂದ್ರಶೇಖರ ಮೂರ್ತಿ ಅವರ ಅಕಾಲಿಕ ನಿಧನದಿಂದ ಈ ಒಂದು ಕ್ಷೇತ್ರ ತೆರವಾಗುತ್ತೆ, ಅಲ್ಲೊಂದು ಬೈ ಎಲೆಕ್ಷನ್ ನಡೆದಾಗ 2001 ಆಸ್ಪಾಸ್ನಲ್ಲಿ, ಆಗ ದೇವೇಗೌಡರು ಜನತಾ ದಳದ ಅಭ್ಯರ್ಥಿಯಾಗಿ ಅಲ್ಲಿ ನಿಂತು ಬರ್ತಾರೆ. ಆಗ ಜನತಾ ದಳದ ಅಭ್ಯರ್ಥಿ ದೇವೇಗೌಡರಿಗೆ ಪ್ರತಿಸ್ಪರ್ಧಿಯಾಗಿ ನಿಂತ ಕಾಂಗ್ರೆಸ್ ಅಭ್ಯರ್ಥಿ ಬೇರೆ ಯಾರು ಅಲ್ಲ, ಡಿ ಕೆ ಶಿವಕುಮಾರ್ ಮತ್ತೆ ದೇವೇಗೌಡರ ನಡುವಣ ಒಂದು ಕುಟುಂಬ ಅಂದ್ರೆ ನೇರ ಸ್ಪರ್ಧೆ ಆವತ್ತಿಂದಲೇ ಅಲ್ಲಿ ಪ್ರಾರಂಭ ಆಯಿತು ಅಂತ ನಾವು ಹೇಳಬೇಕಾಗತ್ತೆ. ತದನಂತರ ಕ್ಷೇತ್ರ ಪುನರ್ವಿಂಗಡಣೆ ಆದ್ಮೇಲೆ ಗ್ರಾಮಾಂತರ ಕ್ಷೇತ್ರವಾಗಿ ಮಾರ್ಪಟ್ಟ ಮೇಲೆ ಕುಮಾರಸ್ವಾಮಿ ಅವರು ಆ ಕ್ಷೇತ್ರದಿಂದ ನಿಂತು ಬರ್ತಾರೆ, ಲೋಕಸಭಾ ಇದಕ್ಕೆ ಗೆದ್ದು ಬರ್ತಾರೆ. ತದನಂತರ ಆ ಕ್ಷೇತ್ರವನ್ನು ಮತ್ತೆ ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಕ್ಕಂಥದ್ದು ಕಾಂಗ್ರೆಸ್. ಇಡೀ ಕರ್ನಾಟಕದಲ್ಲಿ ಮೊನ್ನೆ 2018ರಲ್ಲಿ ನಡೆದಂತ ಚುನಾವಣೆ ಇದರಲ್ಲಿ ನೋಡಿದಾಗ, ನಾವು 19ರಲ್ಲಿ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದಂತ ಏಕೈಕ ಕಾಂಗ್ರೆಸ್ ಸ್ಥಾನ ಕಳಿಸಿರ್ತಕ್ಕಂಥ ಸ್ಥಾನ ಅಂತ ಹೇಳಿದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ, ಅದು ಡಿ ಕೆ ಸುರೇಶ್. ಅದ್ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಳವಣಿಗೆ ನೀವು ನೋಡಿರ್ಬೋದು. ಹಿಂದೆ ಡಿ ಕೆ ಶಿವಕುಮಾರ್ ಅವರು ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಬರ್ತಾರೆ. ಸಾತನೂರು ವಿಧಾನಸಭಾ ಕ್ಷೇತ್ರ ಒಂದು ಕಾಲದಲ್ಲಿ ದೇವೇಗೌಡರು ಕೂಡ ಪ್ರತಿನಿಧಿಸಿದಂತ ಅಲ್ಲಿ ಕೂಡ ಅವರು ಕಾಂಟೆಸ್ಟ್ ಮಾಡಿದ್ರು. ಈ ಸಾತನೂರು ಮತ್ತೆ ಕನಕಪುರ ಒಂದು ಕ್ಷೇತ್ರಗಳ ಒಂದು ಜಾಗ್ರಫಿ ನೋಡಿದಾಗ ಇಲ್ಲಿ ಪ್ರಬಲವಾಗಿ ಹೆಚ್ಚಿನ ಒಂದು ರಾಜಕೀಯ ಪ್ರಾಬಲ್ಯ ಇರತಕ್ಕಂಥದ್ದು ಒಕ್ಕಲಿಗರ ಒಂದು ಭದ್ರಕೋಟೆ. ಅದರಲ್ಲೂ ಕೂಡ ಕನಕಪುರ ವಿಧಾನಸಭಾ ಕ್ಷೇತ್ರದಿಂದ PGR ಸಿಂಧ್ಯಾ ಅಂತ ಅವರು ಗೆದ್ದು ಬಂದರೂ ಕೂಡ ಕಾಲಾಂತರದಲ್ಲಿ ಬದಲಾದ ರಾಜಕೀಯ ಪರಿಸ್ಥಿತಿನಲ್ಲಿ ಅದು ಅಪ್ಪಟ ಕಾಂಗ್ರೆಸ್ ಭದ್ರಕೋಟೆಯಾಗಿ ಅದು ಪರಿವರ್ತಿತವಾಗುತ್ತೆ. ಅದು ಕೂಡ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಅಂತ ನಾವು ಹೇಳಬೇಕಾಗುತ್ತೆ. ಒಟ್ಟಾರೆ ನಾವು ಹೇಳೋದಾದ್ರೆ ಕನಕಪುರ ಲೋಕಸಭಾ ಕ್ಷೇತ್ರ ಅಂದ್ರೆ ಬೆಂಗಳೂರಿನ ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಈಗ ಎರಡು ಕುಟುಂಬಗಳ ಅಂದ್ರೆ ಡಿ ಕೆ ಶಿವಕುಮಾರ್ ಮತ್ತೆ ದೇವೇಗೌಡರ ಕುಟುಂಬದ ಅಖಾಡಾಗೆ ಅದು ಪರಿವರ್ತಿತವಾಗಿದೆ ಅಂತ ಹೇಳಬೇಕಾಗುತ್ತೆ ಸ್ವಾಮಿಗಳು. ಇಲ್ಲಿ ಎರಡು ಕುಟುಂಬಗಳ ನಡುವಿನ ಇದು ಚುನಾವಣಾ ಕಣ ಅದರ ಹೊರತಾಗಿಯೂ ಕೂಡ ಇಲ್ಲಿ ಮೇಲ್ಮಟ್ಟದಲ್ಲಿ BJP ಮತ್ತು JDS ಮೊದಲ ಬಾರಿಗೆ ಚುನಾವಣಾ ಪೂರ್ವ ಮೈತ್ರಿಯನ್ನು ಮಾಡಿಕೊಂಡಿದೆ. ಅರವಿಂದ್, ನಿಮ್ಮನ್ನು ಕೇಳೋದಾದರೆ ಈ ಮೈತ್ರಿಯ ಕಾರಣದಿಂದಾಗಿ ಡಿ ಕೆ ಶಿವಕುಮಾರ್ ಸ್ವಲ್ಪ ಅತಿಯಾದ ಒಂದು ಕಾಳಜಿಯನ್ನು ತೋರಿಸಿ ಕ್ಷೇತ್ರದಲ್ಲಿ ಉಳ್ಕೊಂಡು ಈ ಮೈತ್ರಿಗೆ ಡಿ ಕೆ ಶಿವಕುಮಾರ್ ಹೆದರದಂತೆ ಕಾಣುತ್ತೆ. ಯಾಕಂದರೆ ಕೆಲವು ಸ್ಥಳೀಯ ಮಟ್ಟದಲ್ಲಿ BJP ಮತ್ತು JDSನಿಂದ ಕಾರ್ಯಕರ್ತರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯುವಂಥ ಕಾರ್ಯವನ್ನು ಡಿ ಕೆ ಶಿವಕುಮಾರ್ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಚನ್ನಪಟ್ಟಣ ಇರ್ಬೋದು, ಬೇರೆ ಬೇರೆ
ವಿಧಾನಸಭಾ ಕ್ಷೇತ್ರಗಳಲ್ಲಿ. ಇಲ್ಲಿ ಆಪರೇಷನ್ ಹಸ್ತ ಸ್ಥಳೀಯ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಆಗ್ತಾ ಇದೆ ಆ ವಿಚಾರಕ್ಕೆ ಹೋದ್ರೆ? ಸರ್, ಈಗ ಆ, ಕುಮಾರಸ್ವಾಮಿ ಅವರು ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆಯಿಂದ ಸ್ವಲ್ಪ ರೀತಿಯಲ್ಲಿ ವಿಚಲಿತರಾದಂತೆ ಕಂಡು ಬರ್ತದೆ. ಜೊತೆಗೆ ಈ ಮೈತ್ರಿ ಏನಿದೆ, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಿಂದಾಗಿ ವಿಚಲಿತರಾದಂತೆ ಕಂಡು ಬಂದು, ಈ ಹಿನ್ನೆಲೆಯಲ್ಲಿ ರಾತ್ರೋರಾತ್ರಿ ಕೆಲವಷ್ಟು ಜನರನ್ನ ನಾವು ಇತ್ತೀಚೆಗೆ ಕೆಲವು ವಿದ್ಯಮಾನಗಳನ್ನ ಗಮನಿಸಿದಾಗ, ಯಾರು ಕಾಂಗ್ರೆಸ್ಗೆ, ಜೆಡಿಎಸ್ ಹಾಗೂ ಬಿಜೆಪಿ ಬಿಟ್ಟು ಯಾರು ಕಾಂಗ್ರೆಸ್ಗೆ ಬರ್ತಾರೆ ಅವ್ರು ಎಲ್ಲರನ್ನೂ ಕೂಡ, ಅವ್ರು ಯಾವ ಮುಖಂಡರು ಏನು ಯಾವ ಸಮಾಜ ಅಂತ ಎಲ್ಲರನ್ನೂ ಕೂಡ ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡು, ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಂಡು ಒಟ್ಟಾರೆಯಾಗಿ ಈ ಬಾರಿ ಅವರು ಗೆಲ್ಲಲೇಬೇಕಾದಂತ ಅನಿವಾರ್ಯತೆಗೆ ಸಿಲುಕಿದ್ದಾರೆ. ಹೀಗಾಗಿ ಎಲ್ಲರನ್ನ ಯಾವ ಮುಖಂಡರು ಅದು 8 ವಿಧಾನಸಭಾ ಕ್ಷೇತ್ರದಲ್ಲಿ ಬರುತ್ತಿರುವಂತಹ ಜೆಡಿಎಸ್ ಹಾಗೂ ಬಿಜೆಪಿ ಎಲ್ಲ ಮುಖಂಡರನ್ನ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಯಾರು ಪಕ್ಷಕ್ಕೆ ಬರ್ತಾರೆ ಅವ್ರು ಎಲ್ಲರನ್ನೂ ಸೇರಿಸಿಕೊಂಡು ಈ ಬಾರಿಯ ಚುನಾವಣೆಯಲ್ಲಿ ಡಿ.ಕೆ. ಸುರೇಶ್ ಅವರ ಪರವಾಗಿ ಕಾರ್ಯನಿರ್ವಹಿಸಬೇಕು ಅನ್ನೋ ಸೂಚನೆಯನ್ನ ಕೂಡ ಕೊಡ್ತಿದ್ದಾರೆ. ಜೊತೆಗೆ ಇಲ್ಲಿವರೆಗೂ ಏನು ನಾವು ರಾಜೇಂದ್ರ ಸರ್ ಹೇಳಿದ್ರು, 2 ಕುಟುಂಬದ ನಡುವೆ ಅಂತ, ಈ ಬಾರಿ ಈ ಡಿ.ಕೆ. ಸುರೇಶ್ ಅವರು ಗೆಲ್ಲುವ ಮೂಲಕ ಈ ಹಿಂದೆ ಏನು 3 ಸಾರಿ ಹ್ಯಾಟ್ರಿಕ್ ಅನ್ನು ಗೆಲುವನ್ನು ಏನ್ ಸಾಧಿಸಿದ್ರು ಅದನ್ನ ಮುಂದುವರಿಸಿಕೊಂಡು ಹೋಗ್ಬೇಕು. ದೇವೇಗೌಡರಿಗಿಂತ ನಾವೇನು ಕಡಿಮೆ ಇಲ್ಲ, ನಾನು ಕೂಡ ಒಕ್ಕಲಿಗ ಮುಖಂಡ ಅನ್ನೋದನ್ನ ಬಿಂಬಿಸಿಕೊಳ್ಳುವಂತಹ ಅನಿವಾರ್ಯತೆಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಎದುರಾಗಿದೆ. ಹೀಗಾಗಿ ಶತಾಯ ಗತಾಯ ಯಾವುದೇ ರೀತಿಯಿಂದ ಆದ್ರೂ ಕೂಡ ನಾವು ಗೆಲ್ಲಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ತಳಮಟ್ಟದಿಂದ ಹಿಡಿದು, ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಇದು ವಿಧಾನ ಪರಿಷತ್, ವಿಧಾನಸಭೆ ಸದಸ್ಯರು ಅಥವಾ ಯಾರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅವರೆಲ್ಲರನ್ನು ಕೂಡ ಸಂಪರ್ಕಿಸುವಂತ ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ಈ ಬಾರಿ ಅತ್ಯಂತ ಪ್ರತಿಷ್ಠೆಯಾಗಿ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ಗ್ರಾಮಾಂತರವನ್ನ ಪರಿಗಣಿಸಿದ್ದಾರೆ ಅಂತಾನೆ ಹೇಳ್ಬೋದು ಸ್ವಾಮಿ. ರಾಜೇಂದ್ರ ಅವರೇ, ಈ ಬಾರಿಯ ಲೋಕಸಭಾ ಚುನಾವಣೆಯ ಕಣದಲ್ಲಿ ಇರುವವರ ಪೈಕಿ ಡಾಕ್ಟರ್ CN ಮಂಜುನಾಥ್ ಅವರು ಒಂದು ವೇಳೆ ಗೆದ್ದರು ಸೋತರು ಅವರು ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ ಅನ್ನುವಂಥ ಒಂದು ಪರ್ಸೆಪ್ಷನ್ ಇದೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಒಂದು ವೇಳೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಡಿ.ಕೆ. ಸುರೇಶ್ ಸೋತರೆ ಕಳ್ಕೊಳ್ಳುವಂಥದ್ದು ಏನೇನಿದೆ ಅಂತ ಅನಿಸುತ್ತೆ ನಿಮಗೆ? ಕಳ್ಕೊಳ್ಳೋದು ರಾಜಕೀಯವಾಗಿ ಬಹಳ ಇರುತ್ತೆ. ಇದೊಂದು ದೊಡ್ಡ ಒಂದು ರಾಜಕೀಯದಲ್ಲಿ ದೈತ್ಯ ಶಕ್ತಿಗಳು ಅಂತ ನಾವೇನ್ ಕರಿತೇವೆ, ಡೆವಿಲ್ಸ್, ಪೊಲಿಟಿಕಲ್ ಡೆವಿಲ್ಸ್ ಅಂತ ನಾವೇನು ಹೇಳ್ತೇವೆ. ಪ್ರಾಯಶಃ ನಿಮ್ಗೆ ಗೊತ್ತಿರ್ಬೋದು, 1977ರಲ್ಲಿ ರಾಯ್ಬರೇಲಿ ಅಂತ ಕ್ಷೇತ್ರದಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರ ವಿರುದ್ಧ ರಾಜನಾರಾಯಣ್ ನಿಂತರು. ರಾಜನಾರಾಯಣ್ ಅಂತ ಒಬ್ಬ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೆಂಟ್ ಗೆದ್ದ ಮೇಲೆ ಎಂಥ ಒಂದು ಮರ್ಮಾಘಾತ ಆಯ್ತು ಅಂತಕ್ಕಂಥದ್ದು. ಇದು ಕೇವಲ ರಾಯ್ಬರೇಲಿನಲ್ಲಿ ಇಂದಿರಾ ಗಾಂಧಿ ಸೋತಿದ್ದಲ್ಲ, ಇದು ಎಂಟೈರ್ ಕಾಂಗ್ರೆಸ್ ಪಕ್ಷಕ್ಕೆ ಅವನ್ನು ವಿಚಲಿತ ಮಾಡಿತು ಅಂತಕ್ಕಂಥದ್ದು. ಪ್ರಾಯಶಃ ಅಂತ ಪರಿಸ್ಥಿತಿಗಳು ಡೆಮೋಕ್ರಸಿನಲ್ಲಿ ಬರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. 28 ಕ್ಷೇತ್ರಗಳಲ್ಲಿ ಏಕೈಕ ಕಾಂಗ್ರೆಸ್ ಲೋಕಸಭಾ ಸ್ಥಾನ ಕಾಂಗ್ರೆಸ್ ಇರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆ ಅಂದ್ರೆ ಈಗ ನಾಳೆ ನಡೆಯುವಂತಹ ಒಂದು ಚುನಾವಣೆಯಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸೋತರೆ ಅದು ಕೇವಲ ಡಿ.ಕೆ. ಸುರೇಶ್ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಸೋಲು ಒಂದೇ ಆಗ್ಲಿಕ್ಕಿಲ್ಲ, ಅದು ಎಂಟೈರ್ ಕಾಂಗ್ರೆಸ್ ಪಕ್ಷದ ಒಂದು ಸತ್ತನ್ನು ಪ್ರಶ್ನೆ ಮಾಡ್ದಂಗಾಗುತ್ತೆ. ಕಾಂಗ್ರೆಸ್ ಕರ್ನಾಟಕದಲ್ಲಿ ಎಲ್ಲೋ ಒಂದು ಕಡೆ ದುರ್ಬಲ ಆಗಿತ್ತೆ ಅಂತಕ್ಕಂಥ ಒಂದು ಸಂಕೇತ ಕೂಡ ಹೋಗುತ್ತೆ. ಹಾಗೇನೆ ಒಕ್ಕಲಿಗರ ಪ್ರಾಬಲ್ಯ ಕೋಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಒಂದು ಶಕ್ತಿ ಕೂಡ ಎಲ್ಲ ನಿಶಕ್ತಿ ಆಗಿದೆ ಅಂತಕ್ಕಂಥದ್ದನ್ನು ಇಡೀ ಒಂದು ದೇಶಕ್ಕೆ ತೋರಿಸ್ತಕ್ಕಂಥ ಒಂದು ರಿಸಲ್ಟ್ ಆಗುತ್ತೆ ಅಂತ ನಾವು ಹೇಳ್ಬೇಕಾಗತ್ತೆ. ಅದು ಕೇವಲ ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಮಾತ್ರ ಆ ಒಂದು ಫಲಿತಾಂಶದ ಪರಿಣಾಮ ಸೀಮಿತ ಆಗೋದಿಲ್ಲ ಅಂತ ಹೇಳ್ಬೇಕಾಗುತ್ತೆ ಸ್ವಾಮಿಯವರು. ಅಂದರೆ ಇಲ್ಲಿ ಒಕ್ಕಲಿಗರ ಸಾಮ್ರಾಜ್ಯದ ದೊರೆ ಯಾರಾಗಬೇಕು ಅನ್ನುವಂಥದ್ದು ಮೂಲಭೂತವಾದ ಒಂದು ಪ್ರಶ್ನೆ ಇದೆ. ಆದರೆ ಇದು ಭವಿಷ್ಯದ ದೃಷ್ಟಿಯಿಂದ. ಆದರೆ ತಕ್ಷಣದ ದೃಷ್ಟಿಯಿಂದ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗುವಂತಹ ನಿಟ್ಟಿನಲ್ಲಿ ಇದು ಒಂದು ದೊಡ್ಡ ಹೆಜ್ಜೆ, ಇದರ ಗೆಲುವು. ಹಾಗಾಗಿ ಈ ಎರಡೂ ವಿಚಾರಗಳಲ್ಲಿ ಇದು ಎಷ್ಟರ ಮಟ್ಟಿಗೆ ಮುಖ್ಯ? ಬಹಳ ಮುಖ್ಯ ಆಗುತ್ತೆ. ಯಾಕೆಂತ ಹೇಳಿದ್ರೆ ದೇವೇಗೌಡರು ಎಲ್ಲಿ ಆ ಕ್ಷೇತ್ರದಿಂದ ಗೆದ್ದು ಬರ್ತಾರೆ, ಹಾಸನದಲ್ಲಿ ಪ್ರತಿನಿಧಿಸಿದಂತ ದೇವೇಗೌಡರಿಗೆ ಮತ್ತೆ 2004ರಲ್ಲಿ ಎಲ್ಲೋ ಒಂದು ಕಡೆ ಹಾಸನದ ಬಗ್ಗೆ ಅನುಮಾನ ಉಂಟಾಗ ಅವರು ಕನಕಪುರ ಲೋಕಸಭಾ ಕ್ಷೇತ್ರಕ್ಕೆ ಬಂದು ನಿಲ್ತಾರೆ. ಹೀಗಾಗಿ ಅದು ಮತ್ತೆ ಆ ಪ್ರಯೋಗಗಳು ದೇವೇಗೌಡರ ಕುಟುಂಬದಿಂದ ಆಗ್ತಾನೆ ಇದೆ. ಹಾಸನದ ಜಿಲ್ಲೆಯವರೇ ಆದಂತಹ ದೇವೇಗೌಡರ ಕುಟುಂಬ ಮಂಡ್ಯ ಬಿಟ್ಟು ರಾಮನಗರಕ್ಕೆ ಯಾಕೆ ಬಂದ್ರು, ರಾಮನಗರದಿಂದ ಕನಕಪುರಕ್ಕೆ ಯಾಕೆ ಬಂದ್ರು ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಇದೆ. ಅಂದರೆ ಎಲ್ಲೆಲ್ಲಿ ಒಕ್ಕಲಿಗರ ಕೋಟೆಗಳು ಭದ್ರವಾಗಿದೆಯೋ
ಅಂತಹ ಕಡೆ ತಮ್ಮ ಶಕ್ತಿ ಮತ್ತು ರಾಜಕೀಯ ಸತ್ತ ಏನಿದೆ ಅಂತ ತೋರಿಸ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲೇ ಇವತ್ತು ಅವರು ಸವಾಲು ಹಾಕ್ತಕ್ಕಂಥ ರೀತಿಯಲ್ಲಿ ಜನತಾದಳ JDS ಅದರಲ್ಲೂ ಕೂಡ ಇವತ್ತು ಈ ಕ್ಷೇತ್ರಗಳ ಕಡೆ ನೋಡ್ತಾ ಇರತಕ್ಕಂಥದ್ದು. ಹೀಗಾಗಿ ಇಲ್ಲಿನ ಸೋಲು ಮತ್ತೆ ಗೆಲುವು ನಾಳಿನ ಒಂದು ರಾಜಕೀಯ ಬದಲಾವಣೆಗಳಿಗೆ, ನಾಳಿನ ಒಂದು ರಾಜಕೀಯ ಪಲ್ಲಟಗಳಿಗೆ, ನಾಳಿನ ಒಂದು ಕಾಂಗ್ರೆಸ್ಸಿನ ಕಲ್ಲೋಲಗಳಿಗೆ ಇದು ಕಾರಣ ಆಗುತ್ತೆ ಅಂತ ಕೂಡ ನಾವು ಇಲ್ಲಿ ವಿಶ್ಲೇಷಣೆ ಮಾಡಬೇಕಾಗುತ್ತೆ ಸ್ವಾಮಿ ಅವರು. ಬಿರಾದರ್, ಈಗ ನನಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ಏನಂದರೆ, ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 2 ನಗರ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರಗಳಿವೆ. ಒಂದು ರಾಜರಾಜೇಶ್ವರಿ ನಗರ ಮತ್ತು ಇನ್ನೊಂದು ಬೆಂಗಳೂರು ದಕ್ಷಿಣ. 2 ಬಹಳ ದೊಡ್ಡ ವಿಧಾನಸಭಾ ಕ್ಷೇತ್ರಗಳು. ಹಾಗಾಗಿ ಈ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ BJP ಸದಸ್ಯರಿದ್ದಾರೆ. ಸೊ ಉಳಿದಂತೆ ಗ್ರಾಮೀಣ ಭಾಗದಲ್ಲಿ ಕಾಂಗ್ರೆಸ್ ಇದೆ. ಸೊ ಗ್ರಾಮೀಣ ಭಾಗದ ಮತದಾರರಿಗೂ ಬೆಂಗಳೂರು ನಗರ ವಿಧಾನಸಭಾ ಕ್ಷೇತ್ರದ ಮತದಾರರಿಗೂ ಆಲೋಚನೆಗಳಲ್ಲಿ ಭಿನ್ನತೆ ಇರುತ್ತೆ. ಸೊ ಇದು ಯಾವ ರೀತಿ ಕಂಡು ಬರ್ತಾ ಇದೆ ಇವಾಗಿನ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ, ಅಥವಾ ಅಭ್ಯರ್ಥಿಗಳು ಮತಗಳನ್ನು ಕೇಳೋಕೆ ಹೋದಾಗ? ಕ್ಷೇತ್ರ ಪುನರ್ವಿಂಗಡಣೆ ಯಾವಾಗ ಆಯ್ತು? 2009ರಲ್ಲಿ ಏನ್ ಕ್ಷೇತ್ರ ಪುನರ್ವಿಂಗಡಣೆ ಆಯ್ತು, ಬೆಂಗಳೂರು ನಗರಕ್ಕೆ ಸೇರಿರುವಂತಹ 3 ವಿಧಾನಸಭಾ ಕ್ಷೇತ್ರಗಳೇನಿದೆ ಅದು ಬೆಂಗಳೂರು ನಗರ ವ್ಯಾಪ್ತಿಗೆ ಬರುವಂತಹದ್ದು. ಉಳಿದ 5 ವಿಧಾನಸಭಾ ಕ್ಷೇತ್ರ ಏನಿದೆ ರಾಮನಗರ ಹಾಗೂ ತುಮಕೂರು ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬರುವಂತಹದ್ದು. ಸೊ ಇಲ್ಲಿ ನಾವು ಪ್ರಮುಖವಾಗಿ ವಿಚಾರ ಮಾಡಬೇಕಾಗಿತ್ತು. ನೀವು ಹೇಳಿದಂತೆ ನಗರ ಪ್ರದೇಶದಲ್ಲಿ ಇರುವಂತಹ ಮತದಾರರ ಮನಸ್ಥಿತಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮತದಾರರ ಮನಸ್ಥಿತಿ. ಈಗಾಗ್ಲೇನೆ ಕೂಡ ಕಳೆದ 3 ಅವಧಿಗೆ ಈ ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸುವಂತಹ ಸುರೇಶ್ ಅವರಿಗೆ ಇಲ್ಲಿಯ ಮತದಾರರ ಪಲ್ಸ್ ಏನಿದೆ, ಯಾವ ರೀತಿಯಾಗಿ ಅವರನ್ನ ಒಲಿಸ್ಕೋಬೇಕು ಅನ್ನೋದು ಗೊತ್ತಿರೋ ಕಾರಣಕ್ಕಾಗಿ DK ಸುರೇಶ್ ಅವರಿಗೆ ಈ ಚುನಾವಣೆ ಒಂದು ರೀತಿ ಈಸಿಯಾಗಿ ಎದುರಿಸಬಹುದೇನೋ ಅನ್ನೋ ಧೈರ್ಯದಲ್ಲಿದ್ದಾರೆ. ಆದ್ರೆ ಡಾಕ್ಟರ್ ಮಂಜುನಾಥ್ ಅವರನ್ನ ಯಾವಾಗ ಬಿಜೆಪಿ ತಮ್ಮ ಅಭ್ಯರ್ಥಿ ಅಂತ ಘೋಷಣೆ ಮಾಡಿತು, ಆ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ನಂತರ DK ಸುರೇಶ್ ಅವರು ಮತ್ತು DK ಶಿವಕುಮಾರ್ ಅವರು ತಮ್ಮ ಮನಸ್ಥಿತಿಯನ್ನ ಬದಲಾಯಿಸಿಕೊಂಡಿದ್ದಾರೆ. ಶತಾಯಗತಾಯ ನಾವು ಗೆಲ್ಲಲೇಬೇಕು ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ. ಆದ್ರೆ ಡಾಕ್ಟರ್ ಮಂಜುನಾಥ್ ಅವರು ವೈದ್ಯರಾಗಿ ಎಷ್ಟು ಹೆಸರು ಮಾಡಿದ್ದಾರೆ, ಇಡೀ ರಾಜ್ಯಾದ್ಯಂತ ಡಾಕ್ಟರ್ ಮಂಜುನಾಥ್ ಅವರು ಹೆಸರು ಮಾಡಿದ್ದಾರೆ. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಮಂಜುನಾಥ್ ಅವರನ್ನ ದೇವರು ಅಂತಾನೆ ಪೂಜಿಸ್ತಿದ್ದಾರೆ. ಆದರೆ ಈ ಪೂಜೆ ಅಥವಾ ಡಾಕ್ಟರ್ ಮಂಜುನಾಥ್ ಅವರ ಮೇಲೆ ಇರುವಂತಹ ಏನು ವಿಶ್ವಾಸ ಅಥವಾ ಅವ್ರ ಮೇಲೆ ಇರುವಂತಹ ಗೌರವ ಅಥವಾ ಅವ್ರ ಮೇಲೆ ಇರುವಂತಹ ಪ್ರೀತಿ ಏನಿದೆ ಅದು ಮತವಾಗಿ ಪರಿಗಣನೆ ಆಗುತ್ತಾ ಅನ್ನೋದು ಚರ್ಚಿಸಬೇಕಾಗುತ್ತೆ ಸರ್. ರಾಜೇಂದ್ರ ಅವರೇ, ಒಂದು ಕಡೆ ಕಾಂಗ್ರೆಸ್ಸು ಎಲ್ಲ ರೀತಿಯ ಪ್ರಯತ್ನಗಳನ್ನು ಫೋಕಸ್ಡ್ ಆಗಿ ಮಾಡ್ತಾ ಇದೆ. ಆದರೆ ಈ ಕಡೆ ಬಿಜೆಪಿಯಲ್ಲಿ ಇಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಅಭ್ಯರ್ಥಿ ಘೋಷಣೆಯಾದ ನಂತರ ಇಲ್ಲಿ ಹಲವಾರು ನಾಯಕರುಗಳಿಗೆ ಒಂದು ರೀತಿಯ ನಿರಾಶೆ ಆದರೂ ಕೂಡ ಅದನ್ನು ಸಾವರಿಸ್ಕೊಂಡು ಒಳ್ಳೆ ಅಭ್ಯರ್ಥಿ ಸಿಕ್ಕಿದ್ದಾರೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಆದರೆ ಪ್ರಚಾರದ ವಿಚಾರಕ್ಕೆ ಬಂದಾಗ ಎಲ್ಲೋ ತಾಳಮೇಳ ಸರಿ ಆಗ್ತಿಲ್ವೇನೋ ಅಂತ ಕೆಲವು ಅಪಸ್ವರಗಳು ಅಲ್ಲಲ್ಲೇ ಕೇಳಿಬರ್ತಾ ಇತ್ತು. ಏನಂತಂದರೆ, ಕಳೆದ ಬಾರಿಯ ಅಭ್ಯರ್ಥಿ ಅಶ್ವಥ್ ನಾರಾಯಣ್ ಇರ್ಬೋದು, ಅಥವಾ ಮಲ್ಲೇಶ್ವರಂ ಕ್ಷೇತ್ರದ ಶಾಸಕ ಮಾಜಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಇರ್ಬೋದು, ಅದರ ಹಿಂದಿನ ಬಾರಿ ಸ್ಪರ್ಧಿಸಿದಂಥ ತುಳಸಿ ಮುನಿರಾಜುಗೌಡ ಇರ್ಬೋದು, ಮತ್ತು ಇವಾಗ ಪ್ರತಿಪಕ್ಷ ನಾಯಕರಾದಂಥ ಅಶೋಕ್ ಅವರಿರ್ಬೋದು, ಇವರೆಲ್ಲರೂ ಒಂದು ರೀತಿಯಲ್ಲಿ ಅವರ ನಡುವೆ ಪ್ರಚಾರದಲ್ಲಿ ಎಲ್ಲೋ ಒಂದು ಕಡೆ ಇನ್ನೂ ಒಂದಷ್ಟು ತಾಳಮೇಳಗಳು ಅಥವಾ ಹೊಂದಾಣಿಕೆಗಳು ಬೇಕು ಅಂತ ಅನ್ಸುತ್ತಾ ನಿಮಗೆ? ಬಹುಶಃ ನಿಮಗೆ ಒಂದು ವೈರುಧ್ಯದಲ್ಲಿ ಒಂದು ವಿಚಿತ್ರ ಅಂತ ಕೂಡ ಹೇಳ್ಬೋದು, ಅಥವಾ ವೈರುಧ್ಯದಲ್ಲಿ ಈ ರೀತಿಯಾದಂತ ಮೈತ್ರಿ ಅಂತ ಕೂಡ ಹೇಳಬೇಕಾಗುತ್ತೆ. ಇಲ್ಲಿ ಬಿಜೆಪಿ ಮತ್ತು ಜನತಾದಳದ ಒಂದು ಮೈತ್ರಿ ಆಗಿದೆ ನಿಜ. ಆದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಈ ಸಾರಿ ಕಣಕ್ಕಿಳಿದಿರ್ತಕ್ಕಂಥ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ. ಹಾಗಾದ್ರೆ ಬಿಜೆಪಿ ಅಭ್ಯರ್ಥಿಗೆ ಅಲ್ಲಿ ಯಾರ ಒಂದು ಬೆಂಬಲ ಮತ್ತು ಯಾರ ಒಂದು ಹೆಚ್ಚಿನ ಒಂದು ಸಕ್ರಿಯತೆ ಇರಬೇಕಾಗಿತ್ತು ಅಂತ ಹೇಳಿದ್ರೆ ಬಿಜೆಪಿಯವ್ರದ್ದು. ಆದರೆ ಇಲ್ಲಿ ಜನತಾದಳದ ಒಂದು ಇವರು ಯಾರಿದ್ದಾರೆ, ಈಗ ಕುಮಾರಸ್ವಾಮಿ ಕಡೆಯವರಿರಬಹುದು ಅಥವಾ ಜನತಾದಳದ ಕಾರ್ಯಕರ್ತರು ಯಾರಿರ್ಬೋದು, ಅವರೆಲ್ಲರೂ ಕೂಡ ಈಗ ಮಂಜುನಾಥ್ ಪರವಾಗಿ ನಿಂತ್ಕೊಂಡು ಕ್ಯಾಂಪೈನ್ ಮಾಡೋಂಗಾಗಿದೆ. ಯಾಕೆ ಅಂತ ಹೇಳಿದ್ರೆ ಇದು ಮೈತ್ರಿ ನಿಜ. ಒಂದು ವೇಳೆ ಮೈತ್ರಿ ಆಗದೇ ಇದ್ದಿದ್ರೆ ಅಂತ ನಾವೊಂದು ಪ್ರಶ್ನೆ ಹಾಕೊಂಡ್ರೆ, ಒಂದು ವೇಳೆ ಮೈತ್ರಿ ಆಗದೆ ಮಂಜುನಾಥ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ನಿಂತಿದ್ದಿದ್ರೆ ಪರಿಸ್ಥಿತಿ ಏನಾಗ್ತಾ ಇತ್ತು, ಹಿಂದೆ ಅಶೋಕ್ ಏನಾಯ್ತೋ ಪರಿಸ್ಥಿತಿ ಆ ಪರಿಸ್ಥಿತಿ ಬರ್ತಾ ಇತ್ತು ಅಂತ ನಾನು ಹೇಳ್ಬೇಕಾಗತ್ತೆ. ಈಗಲೂ ಕೂಡ ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ನಾಯಕರಿಗಿಂತ ಹೆಚ್ಚಾಗಿ ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು
ಮಂಜುನಾಥ್ ಅವರ ಅಭಿಮಾನಿಗಳಿರ್ಬೋದು, ಡಾಕ್ಟರ್ ಮಂಜುನಾಥ್ ಅಂತಕ್ಕಂಥ ಅವರ ವ್ಯಕ್ತಿತ್ವವನ್ನು ನೋಡಿ ಮುಂದೆ ಬಂದಿರತಕ್ಕಂಥ ಸ್ವಯಂ ಪ್ರೇರಣೆಯಿಂದ ಬಂದಿರತಕ್ಕಂಥ ಕಾರ್ಯಕರ್ತರಿರ್ಬೋದು. ಅದಕ್ಕೂ ಮೀರಿ ಜೆಡಿಎಸ್ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರು ಯಾರಿದ್ದಾರೆ ಅವರು, ಅಂದ್ರೆ ಅದರಲ್ಲೂ ಕೂಡ ಒಕ್ಕಲಿಗರ ನಾಯಕರು, ಇಲ್ಲ ಈ ಸಾರಿ ಮಂಜುನಾಥನ್ನು ನಾವು ಗೆಲ್ಲಿಸಲೇಬೇಕು ಅಂತಕ್ಕಂಥ ರೀತಿಯಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು, ಜೆಡಿಎಸ್ ಪಕ್ಷದ ನಾಯಕರು ಕೆಲವರು ಮಂಜುನಾಥ್ ಪರವಾಗಿ ನಿಂತಿದ್ದಾರೆ. ಪ್ರಾಯಶಃ ಈ ಹಂತದಲ್ಲಿ ನಿಜವಾಗ್ಲೂ ಕೂಡ ಇಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಬೇಕಾಗಿದ್ದು ಯಾರು ಅಂತ ಹೇಳಿದ್ರೆ ಬಿಜೆಪಿ ನಾಯಕರು ಮತ್ತೆ ಬಿಜೆಪಿ ಕಾರ್ಯಕರ್ತರು ಅಂತ ಹೇಳ್ತೇನೆ. ಇಲ್ಲದೆ ಇದ್ರೆ ಆ ಮೈತ್ರಿಗೆ ಅರ್ಥನೇ ಇರೋದಿಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ ಬರುತ್ತೆ. ಇದನ್ನ ಅರ್ಥಕೊಂಡೆ ಅಲ್ಲಿ ಕೌಂಟರ್ ಟು ದಟ್ ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ಬೇರೆ ರೀತಿಯಾದಂತಹ ತಂತ್ರಗಳು ಕೂಡ ಈಗ ಶುರುವಾಗಿದೆ. ಅಂದರೆ ನಾಳೆ ನಡೆಯುವಂತಹ ಒಂದು ಮತದಾನದ ದಿನ ಯಾರು ಈ ರೀತಿ ಮಂಜುನಾಥ್ ಅವರಿಗೆ ಹೆಚ್ಚಿನ ಒಂದು ವ್ಯಾಪಕವಾದಂತಹ ಒಂದು ಬೆಂಬಲ ಕೊಡ್ತಾ ಇದ್ದಾರೆ, ಈಗ ಮೌಖಿಕವಾಗಿ ಹೋದ ಕಡೆ ಎಲ್ಲ ಪ್ರಚಾರ ಆಗ್ತಾರೆ ಕಡೆ ಎಲ್ಲ ಮಂಜುನಾಥ್ ಅವರಿಗೆ ಒಂದೊಳ್ಳೆ ರೆಸ್ಪಾನ್ಸಸ್ ಬರ್ತಾ ಇದೆ. ಇವರೆಲ್ಲರೂ ನಾಳೆ ಮತಗಟ್ಟೆಗೆ ಬಾರದೇ ಇರತಕ್ಕಂತ ರೀತಿಯಲ್ಲಿ, ಅಂದ್ರೆ ತಂತ್ರಗಾರಿಕೆ, ಈ ರೀತಿಯಾದಂತ ಒಂದು ತಂತ್ರಗಳು ಇವತ್ತು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಕಡೆಯಿಂದ ನಡೀತಾ ಇದೆ. ಇಂಥ ತಂತ್ರಗಳು ಆಗಬಾರ್ದು ಅಂತಲ್ಲ, ಐ ಆಮ್ ನಾಟ್ ಟೆಲಿಂಗ್ ದಟ್ ಇಟ್ ಈಸ್ ಅನ್ ಇಮ್ಮೋರಲ್ ವೇ. ಅಫ್ಕೋರ್ಸ್ ಇವತ್ತು ಜನಬಲ, ಹಣಬಲ, ಬೇರೆ ಬೇರೆ ರೀತಿಯಾದಂತಹ ಒಂದು ಬಲಗಳು ಕೂಡ ಇವತ್ತು ಕೆಲಸ ಮಾಡ್ತಾ ಇದೆ. ನೋಡ್ಬೇಕು ಇದು ಯಾವ ರೀತಿಯಾದಂತಹ ಒಂದು ಪರಿಣಾಮಕ್ಕೆ ದಾರಿ ಮಾಡಿಕೊಡುತ್ತೆ ಅಂತಕ್ಕಂಥದ್ದು ಕಾದು ನೋಡ್ಬೇಕಾಗಿರ್ತಕ್ಕಂಥ ಸಂಗತಿ ಸ್ವಾಮಿ ಅವರು. ಥ್ಯಾಂಕ್ ಯು ರಾಜೇಂದ್ರ ಅವರೇ, ಥ್ಯಾಂಕ್ ಯು ಅರವಿಂದ್ ಬಿರಾದ್ ಅವರವರೇ. ಸ್ನೇಹಿತರೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಕುಟುಂಬದ ಚುನಾವಣಾ ತಂತ್ರ, ಮತ್ತೊಂದು ಕಡೆ ಬಿಜೆಪಿಯವರಿಗೆ ಮಂಜುನಾಥನ ಮಂತ್ರ. ಈ ತಂತ್ರ ಮತ್ತು ಮಂತ್ರಗಳ ನಡುವೆ ಅಂತಿಮವಾಗಿ ಮತದಾರ ಯಾರಿಗೆ ಒಲಿತಾನೆ ಅನ್ನುವಂಥ ಕುತೂಹಲ ಮಾತ್ರ ಇದ್ದೇ ಇದೆ. ಮತ್ತೊಂದು ಕುರುಕ್ಷೇತ್ರ, ಮತ್ತೊಂದು ಕವರೇಜ್ ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.